ನಮಸ್ತೆ, ನಾವು ಮಂಗಳೂರು ಸಿರಾಕೇರಿಯಿಂದ ಮಾತಾಡ್ತಾ ಇದೀವಿ. ಈಗ ನಮ್ಮ ಜೊತೆ 3 ತಿಂಗಳಿಂದ ಸಿರಾಕೇರ್ನ ಫ್ರೀ ಥೆರಪಿ ಮಾಡ್ತಾ ಇರುವಂತ ಜಮೀಲಮ್ಮ ಇದ್ದಾರೆ. ಸೊ ಹತ್ರ ಕೇಳ್ತಾ ಬರುವ ಅವ್ರಿಗೆ ಯಾವ ರೀತಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಜಪ್ಪಿನಮ್ಮಗರಿಂದ. ಓಕೆ, ಎಷ್ಟು ಟೈಮ್ ಇಂದ ಈ ಒಂದು ಸಿರಾಕೇರ್ನ ಥೆರಪಿ ಮಾಡ್ತಾ ಇದ್ದೀರಾ? ನಾನು ಇಲ್ಲಿಗೆ ಬಂದು 3 ತಿಂಗಳಾಗ್ತಾ ಬಂತು. ಓಕೆ, ಈ ಒಂದು ಸಿರಾಕೇರ್ ಬರುವ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಮತ್ತೆ ಸೈನಸ್ ಪ್ರಾಬ್ಲಮ್, ಡಿಸ್ಕಿನ ಪ್ರಾಬ್ಲಮ್ ಇತ್ತು, ಗಂಟು ನೋವಿತ್ತು, ಶೋಲ್ಡರ್ ಪೇನ್, ನೆಕ್ ಪೇನ್ ಎಲ್ಲ ಇತ್ತು. ಓಕೆ, ಈ ಸಿರಾಕೇರ್ ಬಂದ ಮೇಲೆ ಯಾವೆಲ್ಲ ಪ್ರಾಬ್ಲಮ್ಸ್ ಗುಣ ಆಯ್ತಾ? ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಸೈನಸ್ ಪ್ರಾಬ್ಲಮ್ ಕಡಿಮೆ ಆಗಿದೆ, ಡಿಸ್ಕಿನ ಪ್ರಾಬ್ಲಮ್ 75% ಕಡಿಮೆ ಆಗಿದೆ, ಗಂಟು ನೋವು ಪೂರ್ಣ. ಓಕೆ, ನಿಮ್ಮ ಸೈನಸ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ವಾ, ಆ ಸೈನಸ್ ಪ್ರಾಬ್ಲಮ್ ಎಷ್ಟು ಸಮಯದಿಂದ ನೀವು ಫೇಸ್ ಮಾಡ್ತಾ ಇದ್ದೀರಾ? ನನಗೆ ಶೀತ ಆಗದೆ 3 ವರ್ಷ ಆಗಿತ್ತು. ಅದರಿಂದ ನನಗೆ ತುಂಬಾ ಡೈಲಿ ತಲೆನೋವು. ಇಲ್ಲಿ ಬಂದ ನಂತರ ನನಗೆ ತಲೆನೋವೇ ಇಲ್ಲ. ಓಕೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಮ್ಮ? ಗ್ಯಾಸ್ಟ್ರಿಕ್ ಸಾಧಾರಣ 1 ವರ್ಷದಿಂದ ಏನು ತಿಂದ ಕೂಡಲೇ ನನಗೆ ಗ್ಯಾಸ್ಟ್ರಿಕ್. ಓಕೆ, ಬಂದ 3 ತಿಂಗಳಲ್ಲಿ ಕಂಪ್ಲೀಟ್ಲಿ ಆಗಿ ಗುಣ ಆಯ್ತು. ಓಕೆ, ಗ್ಯಾಸ್ಟ್ರಿಕ್ ನನಗೆ ಒಂದು 3 ವಾರದಿಂದಲೇ ಕಡಿಮೆ ಆಗಿದೆ. ಓಕೆ, ಸೈನಸ್ ಇದು ಪ್ರಾಬ್ಲಮ್ ಈಗ ಹೇಗೆ ಉಂಟು ಅಮ್ಮ? ಸೈನಸ್ ಇದು ಪ್ರಾಬ್ಲಮ್ ಕಂಪ್ಲೀಟ್ ಗುಣ ಆಗಿದೆ. ಈಗ ಇಲ್ಲವೇ ಇಲ್ಲ ಸೈನಸ್ ಪ್ರಾಬ್ಲಮ್. 3 ವರ್ಷದಿಂದ ಸೈನಸ್ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ, ಬಟ್ ಇವಾಗ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಇವಾಗ. ಓಕೆ, ಗ್ಯಾಸ್ಟ್ರಿಕ್ ಅಮ್ಮ 1 ವರ್ಷದಿಂದ ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಬಂದ 3 ತಿಂಗಳಲ್ಲಿ ಹೇಗೆ ರಿಡ್ಯೂಸ್ ಆಯ್ತು? ಗ್ಯಾಸ್ಟ್ರಿಕ್ ಹಾಗೆ 3 ವಾರದೊಳಗೆ ನನಗೆ ಕಂಪ್ಲೀಟ್ಲಿ ಆಗಿ ಗುಣ ಆಗಿದೆ. ಇಲ್ಲಿಗೆ ಬರುವ ಮುಂಚೆ ನನಗೆ ಏನಾದ್ರು ತಿಂದ ಕೂಡಲೇ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು. ಅದಕ್ಕೆ ನಾನು ಎದುರು ಏನು ತಿಂತಾನೆ ಇರ್ಲಿಲ್ಲ. ಗ್ಯಾಸ್ಟ್ರಿಕ್ ಈಗ ಸೈನಸ್ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ತಾ ಇದೆ. ಸೈನಸ್ಗೆ ಸಹ ಹಾಗೆ ತಲೆನೋವು ಬಂದ ಕೂಡಲೇ ನಾನು ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ತಾ ಇದ್ದೀರಾ? ದಿನಕ್ಕೆ ಅಂತ ಅಲ್ಲ, ತಲೆನೋವಿಗೆ ಅಂತ ನಾನು ಬಂದ ಕೂಡಲೇ ತೆಗೆಯುದು. ಟೋಟಲ್ ಆಗಿ ಎಷ್ಟು ಟ್ಯಾಬ್ಲೆಟ್ಸ್ ಇತ್ತು? ಡೈಲಿ 1-2 ಟ್ಯಾಬ್ಲೆಟ್ ತೆಗೆಯುದು, ಬೆಳಿಗ್ಗೆ ಒಮ್ಮೆ, ರಾತ್ರಿ ಒಮ್ಮೆ. ಇವಾಗ ಏನಾದ್ರು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ? ಈಗ ಯಾವ ಟ್ಯಾಬ್ಲೆಟ್ಸ್ ತೆಗೆಯುದಿಲ್ಲ, ಸ್ಟಾಪ್ ಮಾಡಿದ್ದೇನೆ. ಓಕೆ ಅಮ್ಮ, ನೆಕ್ ಪೇನ್ ಹೇಗೆ ಉಂಟಮ್ಮ ಇವಾಗ? ನೆಕ್ ಪೇನ್ ಸಹ ಹಾಗೆ ತುಂಬಾ ಕಡಿಮೆ ಉಂಟು. ಅದು ಜಾಕೆಟ್ ಹಾಕಿದ ನಂತರ ನನಗೆ ತುಂಬಾ ಕಂಪ್ಲೀಟ್ ಗುಣ. ಮೊನ್ನೆ ಸಹ 2 ದಿವಸ ನಾನು ಸ್ವಲ್ಪ weight ಮಾಡೋದು ಜಾಸ್ತಿ ಆಗಿದೆ. ನಾನು ಜಾಕೆಟ್ ಯೂಸ್ ಮಾಡಿದ ನಂತರ ಕಂಪ್ಲೀಟ್ ಆಗಿ. ಓಕೆ, ಡಿಸ್ಕ್ ಪೇನ್ ಅಮ್ಮ ಇವಾಗ 75% ಗುಣ ಆಗಿದೆ. ಓಕೆ, ಬಂದ 3 ತಿಂಗಳಲ್ಲಿ 75% ಕಮ್ಮಿ. ಡಿಸ್ಕ್ ಪೇನ್ ಗೆ ಏನಾದ್ರು ಟ್ಯಾಬ್ಲೆಟ್ಸ್ ಅಥವಾ ತೆಗಿತಾ ಇದ್ದೆ. ಡಿಸ್ಕ್ ಪೇನ್ ಜೋರಾದ ಕೂಡಲೇ ನನಗೆ ಕಾಲು ನೋವು ಬರ್ತದೆ, ನಡಿಲಿಕ್ಕೆ ಆಗುದಿಲ್ಲ. ಡಾಕ್ಟರ್ ಹೋಗಿ ಇಂಜೆಕ್ಷನ್ ಹಾಕಿಸ್ತಾ ಇದ್ದೆ. ಈಗ ಎಲ್ಲ ಇಲ್ಲಿಗೆ ಬಂದ ನಂತರ ಯಾವ್ದೆಲ್ಲ ಸ್ಟಾಪ್ ಮಾಡಿದೆ. ಓಕೆ ಅಮ್ಮ, ನೀರು ಕುಡಿದ ತುಂಬಾ ಖುಷಿ ಆಗ್ತದೆ. ನೀರಿಗೋಸ್ಕರ ಬರ್ತಾ ಇದ್ದೀರಾ? ಆಲ್ಕಲೈನ್ ವಾಟರ್ಗೋಸ್ಕರ ಬರ್ತಾ. ಓಕೆ, ವಾಟರ್ ಥೆರಪಿ ಮಾಡ್ತಾ ಇದ್ರಿ 15 ಡೇಸ್. ವಾಟರ್ ಥೆರಪಿಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ? ವಾಟರ್ ಥೆರಪಿ ಸ್ಟಾರ್ಟ್ ಮಾಡಿದ ಒಂದು 4 ದಿವಸದ ನಂತರ ನನಗೆ ತುಂಬಾ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಯ್ತು. ಡೈಲಿ ತಲೆ ತಿರುಗುವುದು, ನಡೆಯುವಾಗ ಬಿದ್ದಾಗೆ ಆಗ್ತಾ ಇತ್ತು. ಸಂಜೆಯ ನಂತರ ಜ್ವರ, ಶೀತ, ಕೆಮ್ಮು ಎಲ್ಲ ಇತ್ತು. ಒಂದು 8 ದಿವಸ ಇತ್ತು. ಅದರ ನಂತರ ಖುಷಿ ಆಯ್ತು, ತುಂಬಾ ಪೂರ್ತಿ ಕಡಿಮೆ ಆಯ್ತು, ಕಂಪ್ಲೀಟ್ಲಿ ಕಮ್ಮಿ. ಈಗ ನಾನೇ ಕೇಳ್ತಾ ಇದ್ದೇನೆ ನನಗೆ ವಾಟರ್ ಥೆರಪಿ ಕೊಡಿ ಅಂತ ಹೇಳಿ. ಓಕೆ ಅಮ್ಮ, ಈ ಒಂದು ಹಾಸ್ಪಿಟಲ್ ಲೈಫಿಗೂ ಹಾಗೇನೆ ಸಿರಾಕೇರ್ ಲೈಫಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಸ್ಪಿಟಲ್ಗೆ ಹಣ ಕೊಟ್ಟು ನಮ್ಮ ಹೆಲ್ತ್ ಅನ್ನು ನಾವೇ ಹಾಳು ಮಾಡೋದಕ್ಕಿಂತ ಇಲ್ಲಿ ಹಣ ಕೊಡದೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋದು ಒಳ್ಳೆಯದು, ಉತ್ತಮ ಅಂತ ಹೇಳ್ಬೋದು. ಇದ್ರಲ್ಲಿ ಯಾವುದೇ ರೀತಿಯಂತ ಚಾರ್ಜಸ್ ಇಲ್ಲ. ನಿಮ್ಮ ಆರೋಗ್ಯವನ್ನ ನೀವು ಸಿರಾಕೇರಲ್ಲಿ ಉತ್ತಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಬಹುದು. ಓಕೆ ಅಮ್ಮ, ನೀವಲ್ದೆ ನಿಮ್ಮ ಇಡೀ ಕುಟುಂಬ ಸಮೇತ ನಮ್ಮ ಸಿರಾಕೇರ್ಗೆ ಬರ್ತಾ ಇದೆ. ಸೊ ಅವ್ರಿಗೆ ಯಾವ ರೀತಿ ಎಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಮ್ಮ? ಅವರಿಗೆ ಸಹ ಹಾಗೆ ನನ್ನ ಇಂಪ್ರೂವ್ಮೆಂಟ್ ನೋಡಿ ನಾನು ಹೇಳಿದೆ, ನೀವು ಅಲ್ಲಿ ಬಂದು ನೋಡಿ. ಹಾಗೆ ಅವರು ಇಲ್ಲಿ ಬಂದ್ರು, ಥೆರಪಿ ತಕೊಂಡು ಅವರಿಗೆ ಸಹ ಡಿಸ್ಕಿನ, ನನ್ನ ಅಮ್ಮ ಬರ್ತಾ ಇದ್ದಾರೆ, ಅವರಿಗೆ ಡಿಸ್ಕಿಂದ ತುಂಬಾ ಕಡಿಮೆ ಆಗಿದೆ. ಅಕ್ಕನಿಗೆ ಸಹ ಹಾಗೆ ಕಾಲ್ ಫೋಲ್ಡ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಮಾಜ್ ಮಾಡುವಾಗ ಚೇರಲ್ಲಿ ಕೂತು ನಮಾಜ್ ಮಾಡ್ತಾ ಇದ್ಲು, ಹೀಗೆ ಕೆಳಗೆ ನಮಾಜ್ ಮಾಡ್ತಾಳೆ. ಮತ್ತೆ ಅವಳಿಗೆ ಒಂದು ದಿನಕ್ಕೆ 12 ಟ್ಯಾಬ್ಲೆಟ್ ತಿಂತಾ ಇದ್ಲು ಗಂಟಿನ ನೋವಿಗೋಸ್ಕರ. ಅದು ಈಗ ಮಾಡಿದ್ದಾಳೆ. ಮತ್ತೆ ನನ್ನ ತಮ್ಮನ ಹೆಂಡತಿ ಬರ್ತಾ ಇದ್ಲು, ಅವಳಿಗೆ ಸಹ ಹಾಗೆ ಎಲ್ಲಿ ಊರಿಗೆ ಹೋದ್ರೆ 1 ದಿವಸ ಮಿಸ್ ಆಯ್ತು ಅಂತ ಹೇಳಿ ದಿವಸ ಬರ್ತಾಳೆ, ಏನಾದ್ರು ಫಂಕ್ಷನ್ ಇದೆ ಬರಲಿಕ್ಕಾಗದಿದೆ. ಮತ್ತೆ ನನ್ನ ಅಕ್ಕನ ಮಗಳು ಬರ್ತಾಳೆ. ಎಲ್ಲ ಫ್ಯಾಮಿಲಿ ತುಂಬಾ ಖುಷಿ ಆಯ್ತು. ಅವರಿಗೆ ತುಂಬಾ ಆರೋಗ್ಯ ಸಿಗ್ತಾ ಇದೆ, ಬರ್ತಾ ಇದ್ದಾರೆ. ಓಕೆ, ಈ ಒಂದು ಕುಟುಂಬ ಸಮೇತ ಈ ಒಂದು ಸಿರಾಕೇರ್ಗೆ ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳ್ಬೋದಾ? ಇಲ್ಲಿ ಬಂದು ಇಲ್ಲಿದ ವಾತಾವರಣ, ಇಲ್ಲಿದ ಸ್ಟಾಫ್ಸ್ ನವರು, ಮುಖ್ಯವಾಗಿ ಇಲ್ಲಿನ ಸ್ಟಾಫ್ಸ್ ಅವರು ನಮ್ಮ ಫ್ಯಾಮಿಲಿ ತರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. 1 ದಿವಸ ಮಿಸ್ ಆದ್ರೆ ನಮ್ಗೆ ಏನೋ ಒಂದು ಆದಾಗೆ ಆಗ್ತದೆ. ಯಾವಾಗ ಒಮ್ಮೆ ಹೋಗ್ಲಿಲ್ಲ ಅಂತೇಳಿ ನಾವು ಈಗ ಟೈಮ್ ಅಡ್ಜಸ್ಟ್ ಮಾಡಿ ಫಸ್ಟ್ಗೆ ಸಿರಾಕೇರ್ ಬಂದು ಮತ್ತೆ ನಮ್ಮ ಎಲ್ಲ ನೋಡುದು. ಹಾಗೆ ನಮ್ಮ ಫ್ಯಾಮಿಲಿ ಅವರಿಗೆ ಸಹ ಹಾಗೆ ಅವರಿಗೆ ತುಂಬಾ ಇಂಪ್ರೂವ್ಮೆಂಟ್ ಸಿಗ್ತದೆ. ಆದ ಕಾರಣ ಇಲ್ಲಿಗೆ ಬರ್ಲಿಕ್ಕೆ ಖುಷಿ ಆಗ್ತದೆ. ಇನ್ನೂ ಸಹ ನಾವು ಬರ್ತೇವೆ, ಲೈಫ್ ಲಾಂಗ್ ಎಷ್ಟು ಇರ್ತೇವೆ ಅಲ್ಲಿ ತನಕ ಬರ್ತಾ ಇರ್ತೇವೆ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಅವರಲ್ಲದೆ ಅವರ ಇಡೀ ಕುಟುಂಬನೇ ಸಮೇತ ನಮ್ಮ ಸಿರಾಕೇರ್ಗೆ ಬಂದು ಫ್ರೀ ಥೆರಪಿಯನ್ನ ಪಡ್ಕೊಂಡು ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ನಿಮ್ಗೂ ಕೂಡ ಇಂತಹ ಬೇರೆ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ನಮ್ಮ ಮಂಗಳೂರು ಸಿರಾಕೇರ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.